ಒಂದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿರ್ತೇನೆ. ಮೈಸೂರು, ಚಾಮರಾಜನಗರ, ಕೊಡಗು ನನಗೆ ಒಂದು ರೀತಿ ಒಂದು ಇನ್ಸ್ಪಿರೇಷನ್. ಈ ಮೂರು ಜಿಲ್ಲೆಗಳಲ್ಲೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಸಾಕಷ್ಟು ಸವಿದಿದ್ದೇನೆ. ಹಾಗಾಗಿ ನನಗೆ ಇಲ್ಲಿ ಬಂದರೆ ಒಂಥರ ಆನಂದ ಆಯಿತು. ಚುನಾವಣೆ ನಿನ್ನೆ ತಾನೇ ಫಲಿತಾಂಶ ಬಂದಿದೆ. ನಮ್ಮ ಸ್ವಾಮಿ ಎಲ್ಲರಿಗೂ ಬೇಕಾದವನು. ಎಂಥ ಸಂದರ್ಭದಲ್ಲೂ ಕೂಡ ತಮ್ಮ ನಾಯಕರನ್ನು ಬಿಟ್ಕೊಟ್ಟವನಲ್ಲ. ಯಾರು ಏನೇ ಮಾಡಿದ್ರು ಸುಳ್ಳು ಮತ್ತೊಂದು ಮಗದೊಂದು ಹೇಳಿ ತನವನ್ನು ಕೂಡ ಮರೆತು ನನ್ನ ಕರ್ತವ್ಯ ನಿರ್ವಹಣೆ ಮಾಡಿದ್ದಾನೆ. ಇವತ್ತು ಅವನು ತುಂಬ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದಾನೆ. ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಆರೋಗ್ಯ ಸುಧಾರಣೆ ಆದರೆ ಇನ್ನೂ ಕೂಡ ಕೆಲವಾರು ವರ್ಷಗಳ ಕಾಲ ಅವರು ಈ ಭಾಗದ ಜನರ ಸೇವೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಲಾಷೆ. ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ. ನನಗೇನು ಅಂಥ ಸ್ನೇಹಿತ ಅಂದೇ ಹೋದರೂ ಕೂಡ ಸುಮಾರು ವರ್ಷಗಳಿಂದ ನಮ್ಮ ಒಡನಾಡ್ತಿದ್ದವರು. ಕಳೆದ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ಚುನಾವಣೆಗಳಲ್ಲಿ ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕೋ ಯಾರಿಗೋಸ್ಕರ ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ನನಗೆ ಆತನ ಬಗ್ಗೆ ತುಂಬ ಅಪಾರವಾದ ಗೌರವ, ಪ್ರೀತಿ. ಭಗವಂತ ತಾಯಿ ಚಾಮುಂಡಿ ಏನು ಮಾಡ್ತಾಳೋ ನೋಡಬೇಕು. ನೋಡೋದಕ್ಕೋಸ್ಕರ ಬಂದಿದ್ದೆ. ಬಂದಾಗ ನಿಮ್ಮನ್ನು ನೋಡಬೇಕು ಅಂತ ಒಂದು ಆಸೆಯಿಂದನೇ ನಿಮ್ಮನ್ನು ಇಲ್ಲಿ ಕರೆಸಿರೋದು. ಬಹುತೇಕ ಎಲ್ಲ ಹಳೆ ಮುಖಗಳು ಇರೋದ್ರಿಂದ ನಮಗೆ ಬೆಂಗಳೂರಿನಲ್ಲಿ ಇದ್ದಾಗ ಎಷ್ಟು ಆನಂದ ಇರ್ತದೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಮೈಸೂರಿಗೆ ಬಂದಾಗ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ, ನಾವು ಎಲ್ಲರ ಜೊತೆಯಲ್ಲಿ, ನಮ್ಮ ಆತ್ಮೀಯರ ಜೊತೆಯಲ್ಲಿ ಬೆರೆತ್ಕೊಂಡಾಗ ಅದಕ್ಕೋಸ್ಕರವಾಗಿ ನಾನು ನಿಮ್ಗೆ ತೊಂದರೆ ಕೊಟ್ಟೆ. ಇವತ್ತು ಆತನ ಆರೋಗ್ಯ ಸುಧಾರಣೆ ಆಗಿ ಮತ್ತು ಆತ ಲವಲವಿಕೆಯಿಂದ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡದಲ್ಲ. ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾನು 2 ಲಕ್ಷ ನಿರೀಕ್ಷೆ ಮಾಡಿದ್ದೆ. ಇನ್ನೊಂದು 24,000 ಕಡಿಮೆ ಆಯಿತು. ಬೇರೆಯವ್ರು ಏನೆಲ್ಲ ಮಾತಾಡೋರು, ಜನರ ನಾಡಿ ಮಿಡಿತ, ಒಡಂಬಡಿಕೆ, ಆತ್ಮೀಯತೆ, ಹಳ್ಳಿಗಾಡಿನಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ, ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು, ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ಚುನಾವಣೆ ಅಲ್ಲ, ವಿಧಾನಸಭೆಗೆ ಇನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ 8 ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಫಲ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಒಂದು ನನಗೆ ಖುಷಿಯಾಗಿದ್ದು, ನಾಯಕರುಗಳು 4-5 ಜನ ಮಾತಾಡಿದ್ರು, ಮಾಧ್ಯಮದವರು ಒಂದಷ್ಟು ಜನ ಅಲ್ಲಲ್ಲೇ ಬುಲೆಟ್ ಇದ್ಕೊಂಡು ಬಿಟ್ಟರು. ಆದರೆ ಜನ ಅದೇನು ನಂಬಲಿಲ್ಲ. ಸೋಮಣ್ಣ ಒಬ್ಬ ಕೆಲಸಗಾರ, ಒಂದು ಸಾರಿ ಅವ್ರನ್ನೂ ಕೊಟ್ಟು ನೋಡೋಣ ಅನ್ನೋ ಪ್ರೀತಿಯಿಂದ ಜನರ ನಿರೀಕ್ಷೆ ಎಷ್ಟು ಮಟ್ಟಿಗಿದೆ ಅನ್ನೋದು ನಿನ್ನೆ ಫಲಿತಾಂಶ ಬಂದ ಮೇಲೆ ಗೊತ್ತಾಯ್ತು. ಆ ಥರ ಏನಾದ್ರು ಮತ್ತೆ ಹೇಳಿದ್ರೆ ಇನ್ನೊಂದು ತೊಂದರೆ ಆಗ್ಬಿಡೋದು. ಭಗವಂತನ ದಯೆ, ಅವಕಾಶ ಕೊಡೋದು ಎಲ್ಲ ತಾಯಿ ಚಾಮುಂಡಿ, ಮಲೆ ಮಹದೇಶ್ವರರು, ನನ್ನ ನಂಬಿರೋ ನನ್ನ ಪೀಠದ ಅಜ್ಜ. ಹಾಗಾಗಿ ಪ್ರಶ್ನೆ, ಸೋಮಣ್ಣವ್ರಿಗೆ ದೊಡ್ಡ ಗಿಫ್ಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಇಂಥ ಶತ್ರುಗಳು ಜಾಸ್ತಿ ಆಗ್ತಾರ ಅಂತ. ಒಂದೊಂದು ಸಾರಿ ಆಗ್ಬಿಡ್ತಾರೆ. ಅವೆಲ್ಲ ಮರ್ತು ಬಿಡೋಣ, ಬೇರೆ ಬೇಡ, ಸುದ್ದಿಗೆ ಹೋಗೋದು ಬೇಡ, ಹಳೇದ್ಗೆ ಹೋಗೋದು ಬೇಡ. ಸಾಕಷ್ಟು ಅನುಭವ ಒಂದು ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ, ನಮಗೆ ನನಗಿನ್ನ ದೊಡ್ಡದು ದೇಶ. ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಕೊಟ್ಟರೆ ಸ್ವಲ್ಪ ಜಲ್ದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ. ತೀರ್ಮಾನ ಮಾಡೋರು ದೊಡ್ಡವರು, ನಾವೇನಲ್ಲ. ಅವ್ರು ತೀರ್ಮಾನ ಏನು ಮಾಡ್ತಾರೋ ಅದರ ಜೊತೆಯಲ್ಲಿ ಹೋಗಬೇಕಾಯ್ತದೆ. 11 ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು. ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತೋದು ಕಡಿಮೆ ಆಗಿತ್ತು. ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವ್ರ ಆದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ
ಬೇಸರಿಕೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಮೈಸೂರಿನ ಎಲ್ಲ ನನ್ನ ಆತ್ಮೀಯರಿಗೆ ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ. ನಿಮ್ಮನ್ನು ಸೇರಿ ತುಮಕೂರು ಸಂಸದರಾಗಿ ಹೊಸ ಟಾಸ್ಕ್ ಇದೆ, ಏನ್ ಚಾಲೆಂಜ್ ಇದೆ ಅನ್ಸುತ್ತೆ ಸರ್ ತುಮಕೂರು ಕ್ಷೇತ್ರದಲ್ಲಿ ನಮ್ಗೆ? ನನ್ನ ಆದ್ಯತೆ ಜನರ ಮನಸ್ಸನ್ನು ಗೆಲ್ಲೋದು. ನನ್ನ ಆದ್ಯತೆ ತುಂಬ ವರ್ಷದಿಂದ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಕೆಲವು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು. ತುಮಕೂರು ತಪಭೂಮಿಯ ಒಂದು ಪುಣ್ಯಕ್ಷೇತ್ರ. ಪರಮ ಪೂಜ್ಯ ಸಿದ್ಧಗಂಗೆ ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನಗಿರಿ ಶ್ರೀಗಳವರು ಆ ಜಿಲ್ಲೆಯನ್ನು ಒಂದು ಎರಡು ಕಣ್ಣಾಗಿ ನೋಡಿದ್ದಾರೆ. ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು. HCL ಮತ್ತೊಂದು ಘಟಕ ಅಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ 35-36 ಕಿಲೋಮೀಟ್ರು ಬಾರ್ಡ್ರ್ ಬರೋದ್ರಿಂದ ಇನ್ನೊಂದು ಬೆಂಗಳೂರಿಗೆ ಒಂದು ಸೆಟ್ಲೆಟ್ ಟೌನನ್ನು ಮಾಡ್ತಕ್ಕಂಥದ್ದಕ್ಕೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ. ಸುಮಾರು ನನ್ನ ಕನಸಿದೆ. ಇನ್ನೊಂದು ದಿನ ಹೇಳ್ತೀನಿ, ಎಲ್ಲ ಒಂದೇ ಸಾರಿ ಹೇಳಿದ್ರೆ ಮತ್ತೆ ಮಾತ್ರ ಸಿಗದೆ ಹೋಗ್ತೀನಿ. ಒಂದು ಸತ್ಯ, ಸನ್ಮಾನ್ಯ ದೇವೇಗೌಡರು ಏನೋ ಚುನಾವಣೆಯಲ್ಲಿ ಜನ ಸೋಲ್ಸಿರಲ್ಲ. ಯಾರು ಸೋಲ್ಸಿದ್ರು ಪುಣ್ಯಾತ್ಮರು, ಒಬ್ಬ ದೇವೇಗೌಡರಲ್ಲ. ಈ ಚುನಾವಣೆಯಲ್ಲಿ BJP ನನಗೆ ಎಷ್ಟು ಶಕ್ತಿ ಕೊಡ್ತೋ ಅದಕ್ಕಿಂತ ದುಪ್ಪಟ್ಟು ಶಕ್ತಿಯನ್ನು ದೇವೇಗೌಡರು, JDS, ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಅವ್ರ ಇಡೀ ತಂಡ ಮಾಡಿದ್ದಾರೆ. ಅವ್ರಿಗೆ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ. ಎರಡು ಪಕ್ಷ ಸಮನ್ವಯತೆಯನ್ನು ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಸಮನ್ವಯತೆಯನ್ನು ಕಾಪಾಡಿ 5 ಬಾರಿ ಕುಮಾರಸ್ವಾಮಿಯವರು, 4 ಬಾರಿ ದೇವೇಗೌಡರು ಸಾಹೇಬರು ಬಂದು ಎರಡೂ ಪಕ್ಷದವ್ರನ್ನ ಒಟ್ಟಿಗೆ ಕೆಲಸ ಮಾಡಿದ್ದು ನಾನು ಒಂದೇ ಕ್ಷೇತ್ರ. ಅದೇ ರೀತಿ ಎಲ್ಲ ಕಡೆ ಆಗಿದ್ದರೆ 28ಕ್ಕೆ 28 ಬರ್ತಾ ಇದ್ದೀವಿ ಅನ್ನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. JDSನವರು ಪ್ರಾಮಾಣಿಕವಾಗಿ JDSಗೂ BJPಯೋ ಬೇರೆ ಅನ್ನೋ ಮಾತನ್ನು ಬಿಟ್ಟು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಿದ್ದಾರೆ. ನಾಳೆ ಹೋಗ್ತೀನಿ. ಥ್ಯಾಂಕ್ ಯು. ಸಾಧ್ಯವಾದರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.